ಕಲಬುರಗಿಗೆ ಯಾಕೆ ಹೋದ್ರೋ, ಬೆಳಗಾವಿಗೆ ಯಾಕೆ ಹೋಗ್ತಿದ್ದಾರೋ, ಬಟ್ ಅಡ್ರೆಸ್ ಮಾಡಬೇಕಾಗಿರೋ ವಿಚಾರಗಳನ್ನು ಅಡ್ರೆಸ್ ಮಾಡ್ತಿದ್ದೀನಿ ಅಂತೇಳಿ ಅಟ್ಲೀಸ್ಟ್ ಹೇಳ್ತಿದ್ದಾರೆ. ಅಲ್ಲೂ ಕುತ್ಕೊಂಡು ಹೇಳಿದ್ರು, ರೈತರ ಸಾಲ ಮರುಪಾವತಿಯನ್ನು ನಾವು ಡಿಲೇ ಮಾಡ್ಲಿಕ್ಕಾಗತ್ತಾ, ಯೋಚನೆ ಮಾಡ್ತೀವಿ. ಪರ್ಯಾಯವಾಗಿ ಅವ್ರಿಗೆ ಏನು ವ್ಯವಸ್ಥೆ ಮಾಡ್ಕೊಡ್ಬೇಕು, ಎಲ್ಲಿ ಬರ ಇದೆ, ಎಲ್ಲಿ ನೆರೆ ಇದೆ, ಅವ್ರಿಗೆ ಏನು ವ್ಯವಸ್ಥೆ ಮಾಡ್ಕೊಡ್ಬೇಕು, ಕಂಟಿನ್ಯೂಸ್ ಸಭೆಗಳನ್ನು ಮಾಡ್ತಾ ಇದ್ದೀನಿ. ಕೃಷಿ ಸಚಿವರು ಇಲ್ಲದೆ ಹೋದ್ರು ಕೂಡ ಆ ಕೊರತೆ ಕಾಣದೇ ಇರೋ ರೀತಿಯಲ್ಲಿ ನಾನು ಅಡ್ರೆಸ್ ಮಾಡ್ತಿದ್ದೀನಿ ಅಂತೇಳಿ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಮೊನ್ನೆ ಕಾಂಗ್ರೆಸ್ ವಕ್ತಾರನ ಸ್ಪಷ್ಟವಾಗಿ ಅವರೇ ಉತ್ತರ ಕೊಡಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಎಷ್ಟು ಜನ ಶಾಸಕರುಗಳು ಬರೆದ ಅಧ್ಯಯನ ಮಾಡಿದ್ದಾರೆ, ಅವರ ಕ್ಷೇತ್ರಗಳಿಗೆ ಹೋಗಿ ಅಂತಕ್ಕಂಥದ್ದು ಸ್ಪಷ್ಟನೆ ಪಡಿಸಬೇಕಾಗುತ್ತೆ. ಮೇಡಮ್, ಕಳೆದ ಸಾಲಿನಲ್ಲಿ ಇದೇ ಅವಧಿಗೆ 50.57 ಲಕ್ಷ ಹೆಕ್ಟರ್ನಲ್ಲಿ ನಾವು ಬಿತ್ತನೆ ಆಗಿತ್ತು. ಪ್ರಸಕ್ತ ಕೇವಲ 36.47 ಮಾತ್ರನೇ ಆಗಿರ್ತಕ್ಕಂಥದ್ದು ನೀವು ಕಾಣ್ಬೋದು. ಜೂನ್ 1ರಿಂದ ಜುಲೈ 3ರವರೆಗೆ 226 ಮಿಲಿಮೀಟರ್ ಸಾಮಾನ್ಯ ಮಳೆ ಆಗಬೇಕಾಗಿದೆ, ಬರೀ 136 ಆಗಿದೆ. ಮುಂಗಾರಲ್ಲಿ ಅವರು ಹಿರಿದಿದ್ದಾರೆ. ಹೆಚ್ಚು ಕಡಿಮೆ ಭತ್ತ, ಜೋಳ, ರಾಗಿ, ಮೆಕ್ಕೆಜೋಳ ಸೇರಿ 37.60 ಹೆಕ್ಟರ್ಗಳಲ್ಲಿ ಏಕದಳ ಧಾನ್ಯಗಳು ಬಿತ್ತನೆ ಮಾಡುವಂಥ ಗುರಿ ಇದ್ದಿದ್ದು ಕೇವಲ 10.13 ಲಕ್ಷ ಹೆಕ್ಟರ್ಗಳಲ್ಲಾಗಿರ್ತಕ್ಕಂಥದ್ದು. ಹೆಚ್ಚು ಕಡಿಮೆ 27% ಕಡಿಮೆ ಆಗಿದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿಗಳೇನು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ಬೋದು ಮೇಡಮ್. ಹಾಗೆ ಕಳೆದ ವರ್ಷ ಇದೇ ಅವಧಿಗೆ 16.44 ಲಕ್ಷ ಹೆಕ್ಟರ್ನೇ ಬಿತ್ತನೆ ಮಾಡಲಾಗಿತ್ತು. ಈ ಸತಿ ಕಂಪ್ಲೀಟ್ ಏನು ಬಿತ್ತನೆ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಆಹಾರ ಧಾನ್ಯಗಳಂತ ನೀವು ತೊಗರಿ, ಉರುಳಿ, ಉದ್ದು, ಅವರೇ, ಹೆಸರು, ಅಲಸಂದೆ ಈ ಥರದ್ದು ಏನಾದರೂ ನೀವು ತರೋದಾದರೆ 22.85 ಲಕ್ಷ ಹೆಕ್ಟರ್ಗಳಲ್ಲಿ ಬಿತ್ತನೆ ಗುರಿ ಆಗಿದ್ದು ಕೇವಲ 10.12 ಲಕ್ಷ ಹೆಕ್ಟರ್ಗಳಲ್ಲಿ ಆಗಿರ್ತಕ್ಕಂಥದ್ದು. ಇದೆಲ್ಲಾದರೂ ಹೆಂಗಾದರೂ ಹೋಗಲಿ, ಎಣ್ಣೆಕಾಳುಗಳು ದಯವಿಟ್ಟು ಇದನ್ನು ಇಂಪಾರ್ಟೆಂಟ್ ನೋಡಬೇಕಾಗಿದೆ ನಾವು. ಇದು ಎಂಥ ಶೇಂಗಾ ಆಗಿರ್ಬೋದು, ಎಳ್ಳಾಗಿರೋ, ಸೂರ್ಯಕಾಂತಿ, ಹುಚ್ಚೆಳ್ಳು, ಸೋಯಾ ಇವೆಲ್ಲ ಕೂಡ 7.91 ಲಕ್ಷ ಹೆಕ್ಟರ್ಗಳಲ್ಲಿ ಗುರಿ ಇಟ್ಕೊಂಡಿದ್ರೆ ಕೇವಲ 4.21 ಆಗಿರ್ತಕ್ಕಂಥದ್ದು. ನೋಡಿ ಎಷ್ಟು ವೇರಿಯೇಷನ್ ಇದೆ ಅಂತಕ್ಕಂಥ. ಸರಿಸುಮಾರು 53% ಮೇಡಮ್ ಕಡಿಮೆ ಆಗಿರ್ತಕ್ಕಂಥದ್ದು. ಇನ್ನು ನೀವು ಹತ್ತಿ, ಕಬ್ಬು ಇವೆಲ್ಲ ಸೇರೋದಾದರೆ 15.75 ಲಕ್ಷ ಹೆಕ್ಟರ್ ಏನಾದರೂ ವಾಣಿಜ್ಯ ಬೆಳೆಗಳು ಬೆಳೆಯುವಂಥ ಈ ಒಂದು ಪರಿಸ್ಥಿತಿಲಿ 12.1 ಅದು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಶೇಕಡ ಜಿಲ್ಲೆವಾರು ನೀವು ಪರಿಗಣಿಸೋದಾದ್ರೆ ಬಳ್ಳಾರಿ ಕೇವಲ ರೈತರಿಗೆ ಮಾತ್ರ ಸಮಸ್ಯೆ ಅಲ್ಲ. ಆಹಾರ ಧಾನ್ಯ, ಎಣ್ಣೆಕಾಳು ಇದ್ರ ಎಲ್ಲದರ ಬೆಲೆ ಕಡಿಮೆ ಆಯ್ತು ಅಂದ್ರೆ ನಾಳೆ ದಿನ ಬೆಲೆ ಏರಿಕೆ ಆಗುತ್ತೆ, ಸಾಮಾನ್ಯ ಜನರಿಗೂ ಬರೆ. ಸರಿ, ಬಟ್ ನನ್ನ ಪ್ರಶ್ನೆ ಅದೇ ಸರ್, ಸರ್ಕಾರ ಎಲ್ಲಿ ಹಿಂದೆ ಬಿದ್ದಿದೆ? ಕೆಲಸ ನಾವು ಮಾಡ್ತಿದ್ದೀವಿ, ರೈತರ ಸಭೆ ಕರಿತಾ ಇದ್ದೀವಿ, ನಾವು ರೈತರ ಪರವಾಗಿದ್ದೀವಿ ಹೇಳ್ತಿದ್ದಾರೆ, ಮಾಡ್ತಿಲ್ವಾ? ವಿರೋಧ ಪಕ್ಷಗಳು ಹೆಂಗೆ ಅಬ್ಸರ್ವ್ ಮಾಡ್ತಿದೆ ಇದನ್ನ? ಒಂದು ಮಾತು ನಿಮಗೆ ಉತ್ತಮ ಅಂತ ವಿಚಾರ ಹೇಳ್ತೀನಿ. ಯಾವ ಉತ್ತರ ಕರ್ನಾಟಕ ಇವರು ಎಷ್ಟು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಯಾವ ರೀತಿ ರೈತರು ಸ್ಪಂದಿಸ್ತಿದ್ದಾರೆ ಅಂತಕ್ಕಂಥದ್ದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಯಾಕೆ ಉತ್ತರ ಕರ್ನಾಟಕದಲ್ಲಿ ಗುಳೆ ಹೋಗ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ. ಯಾದಗಿರಿ ಜಿಲ್ಲೆ ಆ ಕಡೆ ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಹಳ್ಳಿಗಳು ಗುಳೆ ಹೋಗ್ತಾ ಇರ್ತಕ್ಕಂಥ ಕಣ್ಣು ಮುಂದೆ ಕಾಣ್ತಾ ಇದ್ದೀವಿ. ಕಳೆದ ತಿಂಗಳು ಅವರೇನು ಹಿರಿಯರೊಂದು ಮಾತು, ತಜ್ಞರೊಂದು ಮಾತನ್ನು ಹೇಳ್ತಾ ಇದ್ರು. ಯಾವ ಸಂದರ್ಭದಲ್ಲಿ ಮಳೆ ಬರಬೇಕಾಗಿತ್ತೋ ಆ ಟೈಮಲ್ಲಿ ಬಿತ್ತನೆ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಮುಂದಿನ ತಿಂಗಳಲ್ಲಿ ಮಳೆ ಬರಲಿಲ್ಲ ಅಂತ ಹೇಳಿ ಒಂದು ಬೆಳೆ ಕೂಡ ಮೊಳಕೆ ಕೂಡ ಬರಲಿಲ್ಲ. ಗುಳೆ ಕಂಪ್ಲೀಟ್ ಬಾಗಿಲುಗಳು ಹಾಕೊಂಡು 1 ವರ್ಷದ ತನಕನೂ ಯಾವುದು ನಮ್ಮ ಮಂಗಳೂರು ಕಡೆ ಒಂದಿಷ್ಟು ಜನ ಹೋಗ್ತಾ ಇದ್ದಾರೆ, ಬೇರೆ ಸಿಟಿಗಳ ಕಡೆ ಒಂದಿಷ್ಟು ಜನ ಬರ್ತಾ ಇದ್ದಾರೆ. ಯಾಕೆ ಇವೆಲ್ಲ ನಿಮ್ಮ ಕಣ್ಣು ಮುಂದೆ ಇರಲಿಲ್ವಾ? ನಿಮ್ಮ ರಾಜಕೀಯದ ಸರ್ಕಾರ ಬಂದ ಮೇಲೆ ಶುರುವಾದ ಹೊಸ ಸಮಸ್ಯೆ ಅಲ್ಲ ಅಲ್ವಾ? ಇಲ್ಲ, ನಿಮಗೆ ತುಂಬಾ ಅವಕಾಶ ಇತ್ತು, ಕಣ್ಣು ಮುಂದೆ ಕಾಣಿಸ್ತಾ ಇತ್ತು. ನಿಮಗೆ ಸರ್ಕಾರ, ಅಧಿಕಾರ ಅಂತಕ್ಕಂಥದ್ದು ಬಿಟ್ರೆ ಬೇರೆ ಏನು ನಿಮ್ಮ ಕಣ್ಣು ಮುಂದೆ ಇರಲಿಲ್ಲ. ನೀವು ಏನು ಆವತ್ತಿಂದ ಕೂಡ ಸರಿಸುಮಾರು 1.5 ವರ್ಷದಿಂದ ನೀವು ಅಧಿಕಾರಕ್ಕಾಗಿ ಕಿತ್ತಾಡಿದ್ರೆ ಗೊತ್ತಾಗ್ಲಿ, ರೈತರ ಬಗ್ಗೆ ಪದೇ ಪದೇ ಯಾವ ಸಂದರ್ಭದಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ಎಲ್ಲಾ ಸಂದರ್ಭದಲ್ಲಿ ಎಚ್ಚೆತ್ಕೊಟ್ಟಿದ್ವಿ. ಇವತ್ತು ಕೂಡ ಮೇಡಮ್ ಸರಿಸುಮಾರು ರಾಜ್ಯದಲ್ಲಿ ಇರ್ತಕ್ಕಂಥ ಈ ಒಂದು ಯಾವ ಡ್ಯಾಮ್ಗಳಲ್ಲಿ ಹೂಳತ್ತಂತ ಕೆಲಸ ಎಷ್ಟು ಮಾಡಿದ್ದೀರಾ ನೀವು? ಸರಿ, ಹೆಚ್ಚು ಕಡಿಮೆ ಒಂದೊಂದು ಡ್ಯಾಮ್ ಅಲ್ಲಿ ನಿಮಗೆ 1 ಅಡಿ 2 ಅಡಿ ಹೂಳಿದೆ. ಇವತ್ತಿನವರೆಗೂ ಕೂಡ ನೀರು ಸ್ಟೋರೇಜ್ ಮಾಡ್ಬೋದಾಗಿತ್ತು. ಕುಡಿಯೋ ನೀರಿನ ಅಭಾವ ಇದೆ ಯಾವುದ್ರಲ್ಲಿ ನಮ್ಮ KRS ಅಲ್ಲಿ. ಇವತ್ತು ನೀವು ಮುಂದಿನ ದಿನಗಳು ಯಾವ ರೀತಿ ಇವತ್ತೇನಾದ್ರೂ ಕೊಡಗಲ್ ಮಳೆ ಆಗಿಲ್ಲ ಅಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ? ಮತ್ತೆ ಜಾನುವಾರುಗಳ ಮೇವು ಬ್ಯಾಂಕ್ಗಳು ಅವರೇ ಹೇಳ್ತಾ ಇದ್ರು, ಎಲ್ಲಿ ಮಾಡಿದ್ದೀರಿ ಇವತ್ತಿನವರೆಗೂ? ಆಯ್ತು, ಈಗ ರೈತರಿಗೆ ಆಲ್ಟರ್ನೇಟ್ ಏನು ನೀವು ಇವತ್ತು ವ್ಯವಸ್ಥೆಗಳು ಮಾಡಿಸ್ಕೊಟ್ಟಿದ್ದೀರಾ? ಹಾಗಾದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸರ್ಕಾರ ಅಲ್ಲ ಇದು. ನೀವು ಕೇವಲ ಅಧಿಕಾರಕ್ಕಾಗಿ ನಿಮ್ಮದೇ ಅಂತ ಕಚ್ಚಾಟ ಮಾಡಿಕೊಂಡು, ನನಗೆ ಸ್ಪಷ್ಟವಾಗಿ ಇನ್ನೊಂದ್ಸತಿ ಕೇಳ್ತಾ ಇದ್ದೀನಿ, 224 ಕ್ಷೇತ್ರಗಳಲ್ಲಿ ಎಷ್ಟು ಜನ MLAಗಳು ಇವತ್ತು ನಿಮ್ಮ ಕ್ಷೇತ್ರಗಳಿಗೆ ಹೋಗಿ ಬರ ಸಮೀಕ್ಷೆ ಮಾಡ್ಕೊಂಡ್ಬಂದು ವರದಿಗಳನ್ನ ತಂದಿದ್ದೀರಾ ಅಂತಕ್ಕಂಥದ್ದನ್ನ ಇವತ್ತು ಸ್ಪಷ್ಟವಾಗಿ ಹೇಳಬೇಕು.